ಹಾಯ್ ಆಲ್, ಎಲ್ಲರೂ ಹೇಗ್ತೀರಾ? ವೆಲ್ಕಮ್ ಟು ದಿನಚರಿ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಬಂದು ಅಕ್ಷಯ ತೃತೀಯ ಮತ್ತು ಬಸವ ಜಯಂತಿ. ನಮ್ಮೂರಲ್ಲಿ ಹೇಗೆ ಮಾಡಿದ್ವಿ, ನಮ್ಮ ಮನೇಲಿ ಹೇಗೆ ಮಾಡಿದ್ವಿ ಅನ್ನೋದೊಂದು ಸಿಂಪಲ್ ವ್ಲಾಗ್ ಅಷ್ಟೇ. ಆ್ಯಂಡ್ ಊರಲ್ಲಿ ಗೃಹ ಪ್ರವೇಶ ಕೂಡ ಇತ್ತು. ಸೊ ಅದೊಂದು ಸಣ್ಣ ವ್ಲಾಗಲ್ಲಿ ತೋರಿಸ್ತೀನಿ. ಮಾರ್ನಿಂಗ್ ಏನಿಲ್ಲ, ಕಸ ಗುಡಿಸಿನೆಲ್ಲ ಒರೆಸಿ ಹೂವು ಮಾರ್ನಿಂಗೇ ಹೋಗ್ಬಿಟ್ಟು ಉತ್ಸವ ಇತ್ತು ಇವತ್ತು ಊರಲ್ಲಿ ಬಸವ ಜಯಂತಿ ದಿನ. ಸೊ ಬೆಳಗ್ಗೆ 5 ಗಂಟೆಗೆ ತುಮಕೂರಿಗೆ ಹೋಗ್ಬಿಟ್ಟು ಸಂತೆಗೆ ಹೋಗ್ಬಿಟ್ಟು ಹೂವು ತಂದಿದ್ರು. ಮನೆಗೂ ಸ್ವಲ್ಪ ತರಿಸಿದ್ದು. ಮನೆಗೆ ಹೂವು ಮುಟ್ಕೊಳ್ಳೋಕ್ಕೆ ನಮ್ಮ ಯಜಮಾನ್ರು ಅಂಡೆ ಉರಿ ಹಾಕ್ಕೊಟ್ರು ಸ್ನಾನಕ್ಕೆ. ನಾನು ನನ್ನ ಮಗ ಎಲ್ಲರೂ ಸ್ನಾನ ಮಾಡಿ ಪೂಜೆ ಮುಗಿಸಿದ್ವಿ. ಅವನಿಗೆ ಸೆಕೆ ಅಂದ್ಬಿಟ್ಟು ಸ್ನಾನ ಮಾಡಿಸಿ ಬನಿಯನ್ ಮತ್ತು ಶಾರ್ಟ್ಸ್ ಹಾಕ್ಬಿಟ್ಟು ಇಟ್ಟಿದ್ದೆ. ಮಧ್ಯಾಹ್ನ 2 ಗಂಟೆಗೆ ದೇವ್ರ ಉತ್ಸವ ಇತ್ತು. ಸೊ 1:30-2 ಗಂಟೆ ಅನ್ನಂಗೆ ನಾನು ಈ ಬಟ್ಟೆ ಹಾಕಿದೆ. ಸ್ವಲ್ಪ ಸೆಕೆ ಅಲ್ವಾ, ಈ ಬಟ್ಟೆ ಸ್ವಲ್ಪ ಗಾಳಿ ಆಡಲ್ಲ. ಸೊ ಅದಕ್ಕೆ ಲೇಟಾಗಿ ಹಾಕಿದೆ. ನಾನು ಸ್ಯಾರಿ ಉಟ್ಕೊಂಡಿದ್ದೆ. ಪೂಜೆ ಎಲ್ಲ ನಾಷ್ಟ ಎಲ್ಲ ಮುಗಿಸಿ ಪೂಜೆನೂ ಮುಗೀತು. ಪೂಜೆನೂ ಮುಗಿದ್ಮೇಲೆ ಸಿಂಪಲ್ಲಾಗಿ ರೆಡಿಯಾಗಿದ್ದೆ. ಜಾಸ್ತಿ ಗ್ರ್ಯಾಂಡಾಗಿ ಬೇಡ ಸೀರೆ ಅಂದ್ಬಿಟ್ಟು ಸಿಂಪಲ್ ಸ್ಯಾರಿ ತೊಗೊಂಡೋಗಿದ್ದೆ. ಮತ್ತು ಗೃಹ ಪ್ರವೇಶಕ್ಕೆ ಹೋಗ್ಬಿಟ್ಟು ಒಂದು ವಿಸಿಟ್ ಹಾಕ್ಬಿಟ್ಟು ನಮ್ಮ ಮನೆ ಮುಂದೆನೇ ಮನೆ ಇರೋದು. ಒಂದು ವಿಸಿಟ್ ಹಾಕ್ಬಿಟ್ಟು ಅಲ್ಲೊಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಮಧ್ಯಾಹ್ನ ತನಕ ಅಲ್ಲೇ ಇದ್ವಿ. 3 ಗಂಟೆ ಅನ್ನೋಂಗೆ ಊಟಕ್ಕೆ ಹೋಗಿದ್ವಿ. ಊಟ ಎಲ್ಲ ಚೆನ್ನಾಗಿತ್ತು. ನೈಟು ಕೂಡ ನಾವು ಊಟ ಊರವ್ರಿಗೆಲ್ಲನೂ ಹಾಕ್ಸಿದ್ರು. ಹಳ್ಳಿ ಕಡೆ ಹಂಗೆ ಒಬ್ಬರು ಮನೆ ಫಂಕ್ಷನ್ ಅಂದರೆ ನೈಟು ಎಲ್ಲರಿಗೂ ಊಟ ಇರುತ್ತೆ. ಸೊ ನಾವು ನೈಟ್ ಅಲ್ಲೇ ಊಟ ಮಾಡಿದ್ವಿ. ಮತ್ತು ಮಧ್ಯಾಹ್ನ ಊಟ ಮಾಡಿಕೊಂಡು ಉತ್ಸವ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ಊಟ ಎಲ್ಲ ಮುಗಿಸಿದ್ವಿ ಎಲ್ಲರೂ. ಊಟ ಎಲ್ಲ ಮಾಡಿಕೊಂಡು ದೇವ್ರ ಉತ್ಸವ ಎಲ್ಲನೂ ಮುಗೀತು. ಮಜ್ಜಿಗೆ ಪಾನಕ ಹೆಸರುಬೇಳೆ ಎಲ್ಲ ಕೊಡ್ತಾರಲ್ಲ, ಸೊ ನಮ್ಮೂರಲ್ಲಿ ಬಸವ ಜಯಂತಿ ದಿನವೂ ಕೊಡ್ತಾರೆ. ಸೊ ಎಲ್ಲ ಮುಗಿಸ್ಕೊಂಡು ನೈಟು ಅವರೇ ಬೇಳೆ ಹಾಕ್ಬಿಟ್ಟು ಪರಿப்பு ಸಾಂಬಾರು ಮಾಡಿದ್ದೆ. ಊಟ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಎಲ್ಲ ಇನ್ನೇನು ಮಲ್ಕೊತಿದ್ರು ಒಬ್ಬೊಬ್ಬರೇ. ನಾವು ಸ್ವಲ್ಪ ಶಟಲ್ ಕಾಕ್ ಆಡಿ ಮಲ್ಕೊಂಡ್ವಿ ಅಷ್ಟೇ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ ನಾಳೆ ಹೊಸ ವ್ಲಾಗ್ ಮೂಲಕ. ಬಾಯ್.